ಮೈಸೂರಿನ ಟಿ ನರಸೀಪುರ ತಾಲೂಕಿನ ಈ ಪ್ರಗತಿಪರ ಕೃಷಿಕರ ಹೆಸರು ರಂಗಸ್ವಾಮಿ. ಬಹುಬೆಳೆ ಪದ್ಧತಿಯಲ್ಲಿ ಬೇಸಾಯವನ್ನು ಕೈಗೊಂಡಿರುವ ಇವರು ತಮ್ಮ ಕೃಷಿ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇದು 2.5 ಎಕರೆ ಜಮೀನಲ್ಲಿ ಒಂದು 200 ಗಿಡ ತೆಂಗು ಹಾಕಿದ್ದೀವಿ. ಮತ್ತು ಇದಕ್ಕೆ ತೆಂಗು ಒಳಗಡೆ ಮೆಣಸಿ ಹಾಕಿದ್ದೀವಿ. ಈ ಮೆಣಸಿ ಅಂದರೆ 1 ಅಡಿ 4 ಅಡಿ ಅಗಲ ಮಾಡಿದ್ದೀವಿ. 1 ಅಡಿಗೆ ಪೈರು ಕುಣಿಸಿದ್ದೀವಿ. ಅಂದರೆ ಬೆಳೆ ಬೆಳೆದು ಈ ಬೆಳೆ ಬೆಳೆದ್ರಿಂದ ಏನಾಗೋಯ್ತು ಅಂತಂದರೆ ಇವಾಗ ನಮಗೆ ರೈಟು ಸ್ವಲ್ಪ ಸಿಕ್ತು. ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಿಕ್ತು ರೈಟು. ಆಮೇಲೆ ಈ ಕೊರೆ ಬರೋದ್ರಿಂದ ಸ್ವಲ್ಪ ನಮಗೆ ಈಗ ರೈಟು ಸ್ವಲ್ಪ ಡೌನ್ ಆಯಿತು. ಅಂದರೆ ಈ ಮೆಣಸಿನಲ್ಲಿ ನಮಗೆ ಏನೂ ಅಂಥ ಆಗಲಿಲ್ಲ, ದುಡ್ಡು ಆಗಲಿಲ್ಲ. ಅಲ್ಲಿಗೆ ಸಮ ಆಗ್ಬೋದು ಅಷ್ಟೇ, ಅದರಿಂದ ಸಮ ಆಗ್ಬೋದು. ಏನಾದರೂ ನಮಗೆ ತೆಂಗು ಎತ್ಕೊಳ್ಳೋಕ್ಕೆ ನಮಗೆ ವ್ಯವಸಾಯ ಮಾಡಿ ತೆಂಗು ಎತ್ಕೊಳ್ಳೋಕ್ಕೆ ಒಂದು ದಾರಿ ಆಯ್ತದೆ. ಅದ್ರ ಮಧ್ಯೆ ನೋಡಿ ಸಪೋಟ ಇದೆ, ಪಪ್ಪಾಯ ಇದೆ, ಮಧ್ಯ ಅದು ಹಾಕಿದ್ದೀವಿ. ಇದರಿಂದ ನಮಗೆ ಯಾವುದೋ ಹೆಂಗೋ ಅಡ್ಜಸ್ಟ್ ಆಯ್ತಾ ಇದೆ ಸರ್. ನಮಗೆ 2.5 ಎಕರೆ ಜಮೀನು ಇದೆ ಸರ್. ಇಲ್ಲಿ ಇದು 2.5 ಎಕರೆ ಜಮೀನಲ್ಲಿ ನಾವು ಫಸ್ಟು ಸ್ಟಾರ್ಟಿಂಗಲ್ಲಿ ಕಬ್ಬು ಹಾಕಿದ್ದೋ. ಕಬ್ಬು ಕಟಾವು ಆದಮೇಲೆ ಮತ್ತೆ ಏನು ಮಾಡೋದು ಅಂತಂದರೆ, ಮತ್ತೆ ಇವಾಗ ನಾವು ಕಬ್ಬು ಎಲ್ಲ ಕಟಾವು ಆದಮೇಲೆ ತೆಂಗು ಹಾಕಬೇಕು ಅಂತ ಐಡಿಯಾ ಮಾಡಿ ತೆಂಗು ಹಾಕೋದು ಸರ್. ಇದು ಲೋಕಸಭಾ ಫಾರಮ್ದು ತೆಂಗು ತಗೊಂಬಂದು ಲೋಕಸಭಾ ಫಾರಮ್ದು ಅಂದರೆ ಒಂದು ಸಸಿಗೆ 60 ರೂಪಾಯಿ ರೈಟ್ನಲ್ಲಿ ತಗೊಂಬಂದು ತೆಂಗು ಹಾಕಿದೋ. ಸುತ್ತ ತೆಂಗು ಹಾಕಿ 200 ಸಸಿ ಹಾಕಿದ್ದೀವಿ ಸರ್. 2.5 ಎಕರೆಗೆ 200 ಸಸಿ ತೆಂಗು ಹಾಕಿದ್ದೀವಿ. ಇನ್ನು 4 ತಿಂಗಳಾಗಿದೆ ಸರ್. 4 ತಿಂಗಳಿಗೆ ನೋಡಿ ಈ ಥರ ಸಸಿ ಎಲ್ಲ ಬಂದೈತೆ. 4 ತಿಂಗಳಿಗೆ ಎಷ್ಟು ಚೆನ್ನಾಗಿ ಬಂದೈತೆ ಸಸಿ ನೋಡಿ. ಇದ್ರ ಮಧ್ಯ ಮತ್ತೆ ಮೆಣಸಿ ಹಾಕಿದ್ದೆವು ಸರ್. 4 ಅಡಿ ಅಗಲ, 1 ಅಡಿ ಆನಂತರ ಪೈರು, ಈ ಥರ ಕುಣಿಸಿ ಮೆಣಸಿ ಬೆಳೆದು. ಅಂದರೆ ಮೆಣಸಿಲಿ ಅಂದರೆ ಏನೋ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರೇಟ್ ಸಿಕ್ತು. ಆಮೇಲೆ ಈ ಕೊರೋನಾ ಬರೋದ್ರಿಂದ ಸ್ವಲ್ಪ ಎಲ್ಲ ರೇಟು ಏನೋ ಅಂತ ಸಿಗ್ಲಿಲ್ಲ ಸರ್. ತಮ್ಮ 2.5 ಎಕರೆ ಜಮೀನಿನಲ್ಲಿ ತೆಂಗು, ಮೆಣಸು, ಸಪೋಟ, ಪಪ್ಪಾಯದಂತಹ ವಿವಿಧ ಬೆಳೆಗಳ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ರಂಗಸ್ವಾಮಿ ಅವರು. ಸೂಕ್ತ ಅಂತರದೊಂದಿಗೆ ನಾಟಿ ಮಾಡಿರುವ ಬೆಳೆಗಳಿಗೆ ಕೊಟ್ಟಿಗೆ ಗೊಬ್ಬರವನ್ನು ಒದಗಿಸುತ್ತಿರುವ ಕುರಿತು ಅವರ ಮಾತುಗಳಿವು. ಏನೋ ಅಂತ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೋ, ಮತ್ತು ಈಗ ಗೌರ್ಮೆಂಟ್ ತಿಂಡಿ ಹಾಕಿದ್ದೋ, ಅದರಲ್ಲಿ ಸ್ವಲ್ಪ ಹಾಕೊಂಡು ಬೆಳ್ಕೊಂಡಿದ್ದೋ. ಏನಂತ ಜೋರಾಗಿ ಏನು ಖರ್ಚು ಮಾಡಲಿಲ್ಲ ಸರ್ ಇದಕ್ಕೆ. ಮತ್ತು ಸುತ್ತ ಸಪೋಟ ಇದೆ, ಒಂದು 5 ಗಿಡ ಇದೆ ಸಪೋಟ ಗಿಡ. ಅದು ಪಪ್ಪಾಯ ಗಿಡ ಒಂದಷ್ಟು ಹಾಕಿದ್ದೀವಿ ಸರ್. ಅದು ಒಂದು 50 ಇದೆ ಸರ್. ಅದನ್ನು ಈಗ 2 ತಿಂಗಳು ಸರ್. ಈ ಮೆಣಸಿ ಇದೆ, ಈ ಲಾಸ್ಟ್ ಬಂದ್ಬಿಡ್ತು ಸರ್. ಇದೆಲ್ಲ ಒಂದು ಕೊಯ್ಲು ಅಂದರೆ ಒಂದು 6 ಕೊಯ್ಲಿ ಮಾಡಿದ್ದೀವಿ. ಅದೇ ಸರ್ ಇವಾಗ ರೈಟು ತಗೋ ಹೋಗ್ತೀವಿ, ಆಕ್ಷನ್ಗೆ ಹಾಕ್ತೀವಿ. ಅದರಲ್ಲಿ ಬರೋದ್ರಲ್ಲಿ ನಾವು ಏನೋ ಅಡ್ಜಸ್ಟ್ ಮಾಡಿ ಆಳುಗಳು ಕೂಲಿ ಕೊಟ್ಕೊಂಡು, ಇಲ್ಲ ನಾವು ಆಳು ಕರ್ಕೋತೀವಿ ಸರ್. ಕರ್ಕೊಂಡು ಮಾಡಿಸ್ತೀವಿ. ಆಳು ಬಿಡ್ಸೋಕ್ಕೆ ಮಾಡೋಕ್ಕೆ ಹೆಣ್ಣು ಆಳುಗಳು ಕರ್ಕೋತೀವಿ. 2.5 ಎಕರೆಗೆ ಅಂದರೆ ಇವಾಗೆಲ್ಲ ಪೈರಿಂದ ನೆಡೋದ್ರಿಂದ ಒಂದು 80,000 ಆಗಿತ್ತು ಸರ್. ಇವೆಲ್ಲ ಏನು ಖರ್ಚುಗಳದು ಇವತ್ತೆಲ್ಲ ಒಂದು 30,000 ರೂಪಾಯಿ ಉಳಿತಾಯ ಆಗಿರ್ಬೋದು ಸರ್ ಅಷ್ಟೇ. ಕರೋನಾ ಬಂದಿಲ್ಲ 1 ಲಕ್ಷ ಸಿಗೋದು ಸರ್. ಮಾರ್ಕೆಟ್ ಡೌನ್ ಆಯಿತು, 1 ಲಕ್ಷ ಸಿಗೋದು. ಇಲ್ಲ ನಾವು ಕಿತ್ತಿ ಟಂಪಾಗಿ ಹಾಕಿ ಕಳಿಸ್ತೀವಿ ಸರ್ ಮೈಸೂರಿಗೆ. ಇಲ್ಲ ಸರ್, ಇಲ್ಲಿ ಯಾರು ತಗೊಳ್ಳಲ್ಲ. ಇಲ್ಲಿ ತಗೊಂಡ್ರೆ 1 kg 4 kg ಮಾರ್ಬೋದು ಅಷ್ಟೇ, ಆಗಲ್ಲ ಸರ್. ಇದೇನಿದ್ರು ಮಾರ್ಕೆಟ್ಗೆ ಕಳಿಸ್ಬೇಕು, ಮಾರ್ಕೆಟ್ಗೆ ಆಕ್ಷನ್ಗೆ ಕಳಿಸ್ಬೇಕು. ಇನ್ನೆಷ್ಟು ಇದಕ್ಕೇನಿಲ್ಲ, ನೋಟ್ರಿ ಹೊಡಿಸ್ಬಿಟ್ಟು ಮತ್ತೆ ತಿರ್ಗಾ ಬಾಳೆ ಹಾಕ್ತೀವಿ ಸರ್. ಕೃಷಿಯಲ್ಲಿ ಸುಸ್ಥಿರತೆಯನ್ನು ಸಾಧಿಸಲು ಬಹುಬೆಳೆಗಳ ಬೇಸಾಯ ಸಹಾಯಕಾರಿ ಎನ್ನುವ ರಂಗಸ್ವಾಮಿ ಅವರು ಕಡಿಮೆ ಭೂಮಿಯಲ್ಲೂ ವಿವಿಧ ಬೆಳೆಗಳನ್ನು ಬೆಳೆಯ ಬಯಸುವ ರೈತ ಬಾಂಧವರಿಗೆ ಉತ್ತಮ ಉದಾಹರಣೆಯಾಗಿದ್ದಾರೆ.